ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಂಕ್ಷನ್ಗೆ ಸ್ವಾಗತ. ಕನ್ನಡದ ಸ್ಟಾರ್ಗಳು ವರ್ಷಕ್ಕೆರಡು ಚಿತ್ರ ಮಾಡದಿದ್ದರೆ ಚಿತ್ರಮಂದಿರಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಉಳಿಗಾಲ ಇಲ್ಲ ಎನ್ನುವ ಮಾತು ಕಳೆದ ಹಲವು ದಿನಗಳಿಂದ ಕೇಳಿ ಬರುತ್ತಲೇ ಇದೆ. ಆದರೂ ಕೂಡ ಯಾರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಬದಲಿಗೆ ಡಾಕ್ಟರ್ ಶಿವರಾಜ್ ಕುಮಾರ್, ದುನಿಯಾ ವಿಜಯ್, ಗಣೇಶ್, ಡಾಲಿ ಧನಂಜಯ್, ಪ್ರಜ್ವಲ್ ದೇವರಾಜು ಹೊರತುಪಡಿಸಿದರೆ ಬಹುತೇಕ ಬೇರೆ ಎಲ್ಲ ಸ್ಟಾರ್ಗಳು ಪ್ಯಾನ್ ಇಂಡಿಯಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಸದ್ಯ ಐಸಿಯುನಲ್ಲಿರುವ ಕನ್ನಡ ಚಿತ್ರರಂಗವನ್ನು ಅಂತಾರಾಷ್ಟ್ರೀಯ ಹಂತಕ್ಕೆ ಕರೆದೊಯ್ಯುವ ಶಪಥ ಮಾಡಿದ್ದಾರೆ. ಇನ್ನು ಶೆಟ್ಟಿ ಅಂಡ್ ಕಂಪನಿ ಕತೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ರಿಷಬ್ ಸದ್ಯ ಬಾಲಿವುಡ್ನಲ್ಲಿ ಬ್ಯುಸಿಯಾಗಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರದ್ದು ಬೇರೆಯೇ ಹಾದಿ. ತಮ್ಮ ಮುಂದಿನ ಚಿತ್ರ ಯಾವುದು ಎನ್ನುವುದು ಖುದ್ ರಕ್ಷಿತ್ ಶೆಟ್ಟಿ ಅವರಿಗೆ ಗೊತ್ತಿಲ್ಲ. ಹೀಗಿರುವಾಗ ಇನ್ನು ದರ್ಶನ್ ಸದ್ಯ ಬೆಳ್ಳಿತೆರೆಯ ಮೇಲೆ ದರ್ಶನ ನೀಡಿ 1 ವರ್ಷಗಳೇ ಆಗಿವೆ. ಈ ವರ್ಷ ಡೆವಿಲ್ ಮೂಲಕ ದರ್ಶನ್ ಅಬ್ಬರಿಸುವ ಎಲ್ಲ ಸಾಧ್ಯತೆ ಇದೆ. ಪ್ಯಾನ್ ಇಂಡಿಯಾ ಚಿತ್ರ ಮಾಡಿದರೂ ಮಾಡದಿದ್ದರೂ ಧ್ರುವ ಸರ್ಜಾ ಅವರದ್ದು ಪಂಚವಾರ್ಷಿಕ ಯೋಜನೆ. ಹೀಗಾಗಿ ಮುಂದೇನು ಎಂದು ಎಲ್ಲರೂ ತಲೆಕೆಡಿಸಿಕೊಂಡು ಕುಂತ ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ತಮ್ಮ ವರ್ಕಿಂಗ್ ಸ್ಪೀಡ್ ಹೆಚ್ಚಿಸುತ್ತಿದ್ದಾರೆ ಎನ್ನುವ ಸುದ್ದಿಯೊಂದು ಸದ್ಯ ಗಾಂಧಿನಗರದಲ್ಲಿ ಕೇಳಿಬರುತ್ತಿದೆ. ಹೌದು, ಎಲ್ಲರಿಗೂ ಗೊತ್ತಿರುವಂತೆ ಸದ್ಯ ಕಿಚ್ಚ ಸುದೀಪ್ ಬಿಲ್ಲಾ ರಂಗ ಭಾಷಾ ಧ್ಯಾನವನ್ನ ಮಾಡುತ್ತಿದ್ದಾರೆ. ಅನೂಪ್ ಭಂಡಾರಿ ಸಾರಥ್ಯದಲ್ಲಿ ಈ ಚಿತ್ರ ಮೂಡಿ ಬರುತ್ತಿದ್ದು, ಚಿತ್ರದ ಮೇಲೆ ಈಗಾಗಲೇ ನಿರೀಕ್ಷೆಗಳು ಗರಿಗೆದರಿವೆ. ಎ ಟೇಲ್ ಫ್ರಮ್ ದ ಫ್ಯೂಚರ್. ಬಿಲ್ಲಾ ರಂಗ ಭಾಷಾ ಫಸ್ಟ್ ಬ್ಲಡ್ ಸಿನಿಮಾದ ಅಫಿಷಿಯಲ್ ಟೈಟಲ್, ಲೋಗೋ ಮತ್ತು ಕಾನ್ಸೆಪ್ಟ್ಸ್ ವಿಡಿಯೋ ಇಲ್ಲಿದೆ ಎಂದು ಸುದೀಪ್ ಹೊಸ ವಿಡಿಯೋವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಸುದೀಪ್ ಪ್ರೊಫೈಲ್ನ ಅಡಿ ಅಭಿಮಾನಿಗಳು ಅಪ್ಡೇಟ್ ಬೇಕು ಬಾಸ್, ಅಪ್ಡೇಟ್ ಪ್ಲೀಸ್, ಅಪ್ಡೇಟ್ ಕೊಡಿ ಎಂದೆಲ್ಲ ಧ್ವನಿ ಕೇಳುತ್ತಿದ್ದಾರೆ. ತಕ್ಷಣ ವಿಡಿಯೋದಲ್ಲಿ ಅನೂಪ್ ಭಂಡಾರಿ ಅವರು ಪುಸ್ತಕ ಓದುವಂತೆ ಆ ಪುಸ್ತಕದಲ್ಲಿ ಬಿಲ್ಲಾ ರಂಗ ಭಾಷಾದ ಟೀಮ್ ಕುರಿತ ವಿವರವೂ ದೊರಕುತ್ತದೆ. ಹನುಮಾನ್ ನಿರ್ಮಾಪಕರಿಂದ ರಂಗಿತರಂಗ, ರಾಜರಥ ವಿಕ್ರಾಂತ್ ರೋಣ ನಿರ್ದೇಶಕರಿಂದ ಬಿಲ್ಲಾ ರಂಗ ಭಾಷಾ ಸಿನಿಮಾ ಎಂಬ ಅಪ್ಡೇಟ್ ಅನ್ನು ಹಂಚಿಕೊಳ್ಳಲಾಗಿದೆ. ಒಂದಾನೊಂದು ಕಾಲದಲ್ಲಿ ಕ್ರಿಸ್ತಶಕ 2209 ಎಂದು ಆರಂಭವಾಗುವ ಈ ವಿಡಿಯೋದಲ್ಲಿ ಬಿಲ್ಲಾ ರಂಗ ಭಾಷಾ ಎಂಬ 3 ಕಥೆಯನ್ನು ಹೊಂದಿರುವ ಸೂಚನೆಯನ್ನ ಈ ವಿಡಿಯೋ ನೀಡುತ್ತದೆ. ಇನ್ನು ಬಿಲ್ಲಾ ರಂಗ ಭಾಷಾ ನನ್ನ ವೃತ್ತಿ ಬದುಕಿನ ಅತಿ ದೊಡ್ಡ ಸಿನಿಮಾ ಎಂದು ಸುದೀಪ್ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕನ್ನಡದಲ್ಲಿ ಮಾತ್ರವಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲೂ ಮೂಡಿ ಬರುತ್ತಿರುವ ಈ ಚಿತ್ರದ ಬಗ್ಗೆ ಅನೇಕರಲ್ಲಿ ಕುತೂಹಲ ಇದೆ. ತೆಲುಗಿನಲ್ಲಿ ಹನುಮಾನ್ ಚಿತ್ರವನ್ನು ನಿರ್ಮಾಣ ಮಾಡಿದ್ದ ಚೈತನ್ಯ ರೆಡ್ಡಿ ಮತ್ತು ನಿರಂಜನ್ ರೆಡ್ಡಿ ಈ ಚಿತ್ರಕ್ಕೆ ಬಂಡವಾಳ ಹೂಡಿರುವುದರಿಂದ ಚಿತ್ರ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆಗಳು ಕೂಡ ಇವೆ. ಹೀಗಿರುವಾಗ ಇದೀಗ ಸುದೀಪ್ ಅಭಿನಯದ ಮುಂದಿನ ಚಿತ್ರದ ಕುರಿತು ಚರ್ಚೆಗಳು ಶುರುವಾಗಿವೆ. ಹೌದು, ಒಂದು ಕಡೆ ಬಿಲ್ಲಾ ರಂಗ ಭಾಷಾ ಚಿತ್ರದ ಚಿತ್ರೀಕರಣ ನಡೆಯುತ್ತಿದೆ, ಮತ್ತೊಂದು ಕಡೆ ಸುದೀಪ್ ಅಭಿನಯದ ಹೊಸ ಚಿತ್ರ ಈ ಜುಲೈನಿಂದ ಶುರುವಾಗಲಿದೆ ಎಂಬ ಮಾತು ಸದ್ಯ ಕೇಳಿಬರುತ್ತಿದೆ. ಆದರೆ ಹೀಗೆ ಶುರುವಾಗಲಿರುವ ಈ ಹೊಸ ಚಿತ್ರ ಯಾವುದು, ಯಾರದ್ದು ಎನ್ನುವುದಕ್ಕೆ ಉತ್ತರ ಸದ್ಯಕ್ಕೆ ಇಲ್ಲ. ಯಾಕೆಂದರೆ ಸುದೀಪ್ ಈಗಾಗಲೇ ಹಲವು ಕಥೆಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಮ್ಯಾಕ್ಸ್ 2, ಚೇರನ್ ನಿರ್ದೇಶನದ ಚಿತ್ರ, ಹೀಗೆ ಹಲವರಿಗೆ ತಮ್ಮ ಕಾಲ್ ಶೀಟ್ ಅನ್ನ ಕಿಚ್ಚ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜುಲೈನಿಂದ ಸುದೀಪ್ ಯಾವ ಚಿತ್ರಕ್ಕೆ ಚಾಲನೆ ನೀಡಲಿದ್ದಾರೆ ಎನ್ನುವ ಪ್ರಶ್ನೆ ಹಲವರಲ್ಲಿದೆ. ಹೀಗಿರುವಾಗ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಮ್ಯಾಕ್ಸ್ ಚಿತ್ರದ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಅವರ ಜೊತೆ ಸುದೀಪ್ ಚಿತ್ರ ಮಾಡಲಿದ್ದಾರೆ ಎಂಬುದು ವರದಿಯನ್ನ ಸಹ ಮಾಡಿದೆ. ಈ ಚಿತ್ರ ಮ್ಯಾಕ್ಸ್ 2 ಆಗಲಿದೆಯಾ ಅಥವಾ ಹೊಸದೊಂದು ಬೇರೆಯ ಕಥೆಯ ಚಿತ್ರವಾಗಲಿದೆಯಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಎಂದು ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ಇನ್ನು ಈ ಚಿತ್ರಕ್ಕೂ ಸಹ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ ಮತ್ತು ಶೇಖರ್ ಚಂದ್ರ ಅವರ ಛಾಯಾಗ್ರಹಣ ಇರಲಿದೆ ಎಂದು ವರದಿ ಮಾಡಿರುವ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್, ಈ ತಿಂಗಳಾಂತ್ಯದಲ್ಲಿ ಈ ಕುರಿತು ಅಧಿಕೃತ ಘೋಷಣೆಯಾಗುವ ಎಲ್ಲಾ ಸಾಧ್ಯತೆಯದ್ದು ಕೂಡ ಇದೆ ಎಂದು ತಿಳಿಸಿದೆ. ಏನೇ ಆಗಲಿ, ಕಿಚ್ಚ ಬಾಚನ ಬಿಲ್ಲಾ ರಂಗ ಭಾಷಾ ಸಿನಿಮಾದ ಅಪ್ಡೇಟ್ ದೊರಕಿರುವುದರಿಂದ ಅಭಿಮಾನಿಗಳು ಖುಷಿಗೊಂಡಿದ್ದಾರೆ. ಈ ಸಿನಿಮಾಗಳೆರಡರ ನಡುವೆ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11 ಹೋಸ್ಟಿಂಗ್ ಮಾಡಬೇಕಿದೆ. ಬಿಲ್ಲಾ ರಂಗ ಭಾಷಾ ಸಿನಿಮಾ ಅನೂಪ್ ಭಂಡಾರಿ ಅವರ ಕನಸಿನ ಕೂಸು. ಈ ಸಿನಿಮಾದ ಚಿತ್ರಕಥೆ ಇವರದ್ದೇ ಆಗಿದೆ. ಸುದೀಪ್ ಹುಟ್ಟುಹಬ್ಬದಂದು ಈ ಸಿನಿಮಾ ಕುರಿತಾದ ಅಪ್ಡೇಟ್ ಎಲ್ಲ ಅಭಿಮಾನಿಗಳಿಗೆ ಖುಷಿ ತಂದಿದೆ. ಇತ್ತೀಚೆಗೆ ಈ ಸಿನಿಮಾದ
ಬಾ ರಾಜ ಬಾ ಎಂಬ ಸಣ್ಣ ಹಾಡಿನ ತುಣುಕು ಕೂಡ ಎಲ್ಲರ ಗಮನ ಸೆಳೆದಿದೆ. ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ತಾಜಾ ಸುದ್ದಿಗಾಗಿ ವಿಡಿಯೋವನ್ನ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ.